ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 37ನೆಯ ಅಧ್ಯಾಯವಾದ ಯಯಾತಿ ಚರಿತ ಪುಣ್ಯಫಲವು ತೀರಲು ಯಯಾತಿಯು ಸ್ವರ್ಗದಿಂದ ಭೂಮಿಗೆ ಬಿದ್ದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಇಂದ್ರನು ಹೇಳುತ್ತಾನೆ, ಕರ್ತವ್ಯಗಳನ್ನೆಲ್ಲ ಮುಗಿಸಿ ಮನೆಯನ್ನು ಬಿಟ್ಟು ವನಕ್ಕೆ ತೆರಳಿದೆ. ನಹುಷಪುತ್ರನಾದ ಯಯಾತಿ ಭೂಪನೇ, ನೀನು ತಪಸ್ಸಿನಲ್ಲಿ ಯಾರಿಗೆ ಸಮನೆನಿಸಿರುವೆ? ಇದನ್ನು ಕೇಳಬೇಕೆಂದಿರುವೆನು. ಯಯಾತಿಯು ಹೇಳುತ್ತಾನೆ, ಓ ಇಂದ್ರ, ದೇವತೆಗಳು, ಮಹರ್ಷಿಗಳು, ಗಂಧರ್ವರು, ಮನುಷ್ಯರು ಇವರಲ್ಲಿ ನನಗೆ ತಪಸ್ಸಿನಲ್ಲಿ ಸಮಾನರಾದವರನ್ನು ಯಾರನ್ನೂ ನಾನು ಕಾಣೆನು. ಇಂದ್ರನು ಹೇಳುತ್ತಾನೆ, ಓ ರಾಜ, ನೀನು ಶ್ರೇಷ್ಠರನ್ನು, ನಿನಗೆ ಸಮಾನರನ್ನು, ಅವರ ಮಹಿಮೆಯನ್ನು ಅರಿಯದೆ ಅಲ್ಪ ಪುಣ್ಯರೆಂದು ತಿಳಿದೆ. ಆದುದರಿಂದ ನಿನಗೆ ಈ ಲೋಕಗಳಲ್ಲಿ ವಾಸವು ಕೊನೆಗೊಂಡಿತು. ನಿನ್ನ ಪುಣ್ಯವು ಮುಗಿಯಿತು. ನೀನೀಗ ಇಲ್ಲಿಂದ ಭೂಮಿಗೆ ಬಿದ್ದೆಯೆಂದು ತಿಳಿ.
ಯಯಾತಿಯು ಹೇಳುತ್ತಾನೆ, ದೇವರಾಜ, ದೇವತೆಗಳು, ಗಂಧರ್ವರು, ಮನುಷ್ಯರು ಇವರನ್ನು ಅಲಕ್ಷ್ಯವಾಗಿ ಕಂಡ ಕಾರಣ ಪುಣ್ಯ ಲೋಕಗಳು ನನಗೆ ಕೊನೆಗೊಂಡರೆ ನಾನು ಸ್ವರ್ಗದಿಂದ ಉರುಳಿ ಸತ್ಪುರುಷರ ಮಧ್ಯದಲ್ಲಾದರೂ ಬೀಳಬೇಕೆಂದು ಬಯಸುತ್ತೇನೆ. ಇಂದ್ರನು ಹೇಳುತ್ತಾನೆ, ಎಲೈ ರಾಜನೇ, ನೀನು ಸ್ವರ್ಗದಿಂದ ಜಾರಿ ಸತ್ಪುರುಷರ ಬಳಿಯಲ್ಲಿ ಬೀಳುವೆ. ಅಲ್ಲಿ ಮರಳಿ ನಿನಗೆ ಗೌರವವು ದೊರಕುವುದು. ಈಗ ನಿನಗೆ ತಿಳುವಳಿಕೆ ಬಂದಿದೆ. ಯಯಾತಿ ಮಹಾರಾಜನೇ, ನಿನಗೆ ಸಮಾನರಾದವರನ್ನು ಅವಮಾನ ಪಡಿಸಬೇಡ. ಇದರಿಂದ ನಿನಗೆ ಶ್ರೇಯಸ್ಸುಂಟು. ಶೌನಕರು ಹೇಳುತ್ತಾರೆ, ಬಳಿಕ ಯಯಾತಿಯು ದೇವೇಂದ್ರನ ಪುಣ್ಯಲೋಕದಿಂದ ಬಿದ್ದನು. ಸದ್ಧರ್ಮ ರಕ್ಷಕನೂ ರಾಜರ್ಷಿ ಶ್ರೇಷ್ಠನೂ ಆದ ಅಷ್ಟಕನು ಬೀಳುತ್ತಿರುವ ಆ ರಾಜನಿಗೆ ಹೀಗೆ ಹೇಳಿದನು. ಅಷ್ಟಕನು ಹೇಳುತ್ತಾನೆ, ಯುವಕನಾದ ನೀನು ಯಾರು? ರೂಪದಲ್ಲಿ ಇಂದ್ರನಿಗೆ ಸಮಾನನಾಗಿರುವೆ. ತೇಜಸ್ಸಿನಲ್ಲಿ ಅಗ್ನಿಯಂತೆ ಬೆಳಗುತ್ತಿರುವೆ. ನೀಲ ಮೇಘದಂತೆ ಪ್ರಕಾಶಿಸುತ್ತಾ ಬೀಳುತ್ತಿರುವೆ. ಅಂತರಿಕ್ಷಚಾರಿಗಳಲ್ಲೆಲ್ಲ ಮೇಲಾದ ಸೂರ್ಯನಂತೆ ನೀನು ಗಗನದಲ್ಲಿ ತೇಲುವೆ. ಅಗ್ನಿ ಸೂರ್ಯರಂತೆ ಪ್ರಕಾಶಿಸುತ್ತಾ ಗಗನ ಮಾರ್ಗದಿಂದ ಬೀಳುತ್ತಿರುವ ಊಹಾತೀತನಾದ ನಿನ್ನನ್ನು ಕಂಡು ನಾವೆಲ್ಲರೂ ಇದೇನು ಬೀಳುತ್ತಿದೆ ಎಂದು ಯೋಚಿಸುತ್ತಾ ಭ್ರಾಂತರಾಗಿದ್ದೇವೆ. ಇಂದ್ರ, ಸೂರ್ಯ, ವಿಷ್ಣು ಇವರಂತೆ ಮಹಿಮಶಾಲಿಯಾದ ನೀನು ಅಂತರಿಕ್ಷದಲ್ಲಿ ಇದ್ದುದನ್ನು ಕಂಡು ನಾವೆಲ್ಲರೂ ಗೌರವದಿಂದ ಎದ್ದು ಬಂದೆವು. ನೀನು ಬೀಳಲು ಕಾರಣವನ್ನು ವಿಚಾರ ಮಾಡುತ್ತಿದ್ದೇವೆ. ನಿನ್ನನ್ನು ಪ್ರಶ್ನೆ ಮಾಡಲು ನಮಗೆ ಸಾಹಸವು ಸಾಲದು. ನಾವು ಯಾರೆಂದು ನೀನೂ ಸಹ ನಮ್ಮನ್ನು ಕೇಳಲಿಲ್ಲ. ಆದುದರಿಂದ ಮನೋಹರ ರೂಪನಾದ ನಿನ್ನನ್ನು ನಾನು ಕೇಳುತ್ತೇನೆ, ನೀನು ಯಾರ ಮಗ? ಏಕೆ ಬಂದೆ? ರೂಪದಲ್ಲಿ ದೇವೇಂದ್ರನಿಗೆ ಸದೃಶನಾದ ಎಲೈ ಮಹಾತ್ಮನೇ, ನಿನ್ನ ಭಯವು ಹೋಗಲಿ. ವಿಷಾದವನ್ನು, ಮೋಹವನ್ನು ಬೇಗನೆ ಬಿಡು. ನೀನು ಸತ್ಪುರುಷರ ಸಮೀಪದಲ್ಲಿದ್ದರೆ ನಿನ್ನ ತೇಜಸ್ಸನ್ನು ಸೈರಿಸಲು ಬಲಾಸುರನನ್ನು ಸಂಹರಿಸಿದ ಇಂದ್ರನಿಗೂ ಸಾಧ್ಯವಾಗದು. ದೇವರಾಜನಿಗೆ ಸಮನೆನಿಸಿದ ಎಲೈ ಸತ್ಪುರುಷನೇ, ಸುಖವನ್ನುಳಿದ ಸಜ್ಜನರಿಗೆ ಸಾಧುಗಳೇ ಯಾವಾಗಲೂ ಸುಖಕ್ಕೆ ನೆಲೆ. ಚರಾಚರಗಳಿಗೆ ಅಧಿಪತಿಗಳಾದ ಅವರೇ ಸಹವಾಸಾರ್ಹರು. ನೀನು ನಿನಗೆ ಅನುರೂಪರಾದ ಸತ್ಪುರುಷರೊಡನೆ ಕೂಡಿರುವೆ. ತಾಪ ಹುಟ್ಟಿಸುವುದರಲ್ಲಿ ಅಗ್ನಿ ಸಮರ್ಥನು. ಬೀಜವನ್ನು ಬಿತ್ತುವುದಕ್ಕೆ ಭೂಮಿಯೇ ತಕ್ಕುದು. ಪ್ರಕಾಶದಲ್ಲಿ ಸೂರ್ಯನೇ ಪ್ರಭು. ಸಜ್ಜನರಿಗೆ ಅತಿಥಿಯೇ ದೇವನು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸೋಮವಂಶೆ ಯಯಾತಿಚರಿತೆ ಸಪ್ತತ್ರಿಂಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 38ನೆಯ ಅಧ್ಯಾಯವಾದ ಯಯಾತಿಚರಿತ, ಯಯಾತಿ ರಾಜನಿಗೂ ಅಷ್ಟಕನಿಗೂ ನಡೆದ ಸಂವಾದದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.